ನಮಸ್ತೆ. ನಿಖಿತಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತೋರಿಸ್ತಿರೋಂಥ ರೆಸಿಪಿ ಆಯಿಲಿ ಫುಡ್ ಯಾರು ಇಷ್ಟಪಡೋಲ್ಲೋ ಅವ್ರು ಇಷ್ಟಪಟ್ಟು ತಿಂತಾರೆ, ಆ ಥರ ರೆಸಿಪಿ ಇದು. ಒಂದ್ಸರಿ ಟ್ರೈ ಮಾಡಿ. ನಾನಿವತ್ತು ಹುಬ್ಳಿ ಧಾರವಾಡ ಸ್ಪೆಷಲ್ಲು ಮಂಗಳೂರು ಬನ್ಸ್ ಥರನೇ ಜೋಳದ ಬನ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಇದನ್ನು ಜೋಳದ ವಡೆ ಅಂತ ಕೂಡ ಹೇಳ್ತಾರೆ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇವಾಗ ಈ ಜೋಳದ ವಡೆ ಮಾಡೋಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ನೋಡಿ, 1 ಸ್ಪೂನು ಅಜವಾನ ತೊಗೊಂಡಿದ್ದೀನಿ, 1 ಸ್ಪೂನು ಅರಿಶಿಣ ಪುಡಿ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕೊತ್ತಂಬರಿ ಬೀಜ, 1 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಕೂಡ ತೊಗೊಂಡಿದ್ದೀನಿ. ಹಾಗೆ 2 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಮತ್ತು ಬಿಳಿ ಎಳ್ಳು ತೊಗೊಂಡಿದ್ದೀನಿ 1 2 ಸ್ಪೂನು. ಮತ್ತು ಇದು ಮಾಡೋಕ್ಕೂ ಮುಂಚೆನೇ 3 ಅವರ್ಸ್ ಮುಂಚೆ 1 2 ಸ್ಪೂನು ಉದ್ದಿನ ಕಾಳನ್ನ ನೆನೆ ಇಟ್ಕೊಂಡಿದ್ದೆ. ನೋಡಿ, 2 ಸ್ಪೂನ್ ಅಷ್ಟೇ. ಅದರಲ್ಲೇ 1 5 ರಿಂದ 6 ಮೆಂತ್ಯ ಕಾಳು ಕೂಡ ಹಾಕ್ಕೊಂಡಿದ್ದೆ. ಉದ್ದಿನ ಕಾಳು ಬೇಡ ಅಂದರೆ ಉದ್ದಿನ ಹಿಟ್ಟಿದ್ರೂ ಯೂಸ್ ಮಾಡ್ಕೋಬೋದು. ಹಾಗೆ ತೋರಿಸ್ತಾ ಇದ್ದೀನಲ್ವ, ಆ ಸ್ಪೂನಿಂದ 2 ಸ್ಪೂನು ಹಸಿಬೇಳೆ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ 3/4 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, ಮತ್ತು ಕರಿಯಕ್ಕೆ ಬೇಕಾಗಿರುವಂಥ ಎಣ್ಣೆ. ಇವಿಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಇವಾಗ ಮೊದಲಿಗೆ ನೆನೆ ಇಟ್ಕೊಂಡಿದ್ವಲ್ವ ಉದ್ದಿನಬೇಳೆನ, ಅವನ್ನ ನುಣ್ಣಗೆ ಪೇಸ್ಟ್ ಥರ ರುಬ್ಕೋತಾ ಇದ್ದೀನಿ. ನೋಡಿ, ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಫುಲ್ ಪೇಸ್ಟ್ ಥರ ಆಗಬೇಕು. ಸ್ವಲ್ಪ ನೀರು ಬೇಕಾದರೂ ಹಾಕ್ಕೊಂಡು ಫುಲ್ ಪೇಸ್ಟ್ ಥರ ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಲ್ವ, ಈ ಥರ ಫುಲ್ ಪೇಸ್ಟ್ ಥರ ಆಗಬೇಕು. ಇವಾಗ ಅದನ್ನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ರುಬ್ಕೊಂಡಿರುವಂಥ ಉದ್ದಿನಬೇಳೆ ಮತ್ತು 1 5 ರಿಂದ 6 ಮೆಂತ್ಯ ಕಾಳು ಕೂಡ ಹಾಕ್ಕೊಂಡಿದ್ದೆ ಅದರಲ್ಲಿ. ಇವಾಗ ಅದಕ್ಕೇ ಜೋಳದ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಹಸಿ ಕಡಲೆಬೇಳೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಅವನ್ನ ಹಾಕ್ಕೊಂಡು ಒಂದು ಸೈಡ್ ಎತ್ತಿಟ್ಕೊಂಡು ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಅರಿಶಿಣ ಪುಡಿ ಮತ್ತು ಉಪ್ಪು, ಹಾಗೆ ಅಜವಾನ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಉಪ್ಪು ಕೆಳಗೆ ಚೆಲ್ಲೋಯ್ತು, ಅದಕ್ಕೋಸ್ಕರ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇದನ್ನ ಸಣ್ಣಗೆ ರುಬ್ಕೊಳ್ಳೋಣ. ಇವಾಗ ನೋಡಿ, ರುಬ್ಕೊಂಡಿದ್ದೀನಿ. ಅದನ್ನು ಏನು ಹಿಟ್ಟೆಲ್ಲ ಹಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ವಲ್ವ, ಅದೇ ಹಿಟ್ಟಿಗೆ ರುಬ್ಕೊಂಡಿರುವಂಥ ಮಸಾಲೆ ಎಲ್ಲ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡ ನಂತರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀರು ಕಡಿಮೆ ಅನಿಸಿದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚಪಾತಿ ಹಿಟ್ಟು ನಾದ್ತೀವಲ್ವ, ಅದಕ್ಕೆ ನಾದ್ಕೊಂಡ್ರೆ ಸಾಕು. ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ಮಿದುವೂ ಬೇಡ, ಮೀಡಿಯಮ್ ಆಗಿರಲಿ. ಇವಾಗ ಮಿಕ್ಸಿಗೆ ಏನು ಹಾಕ್ಕೊಂಡಿದ್ವಲ್ವ ಮಸಾಲೆ, ಅದಕ್ಕೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಬೇಕಾಗುವಷ್ಟು ಹಿಟ್ಟು ನಾದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಂಡು ನಾದ್ಕೊಳ್ಳಿ. ನಾದ್ಕೊಂಡ ನಂತರ ಇದನ್ನ 7 ರಿಂದ 8 ತಾಸು ನೆನೆ ಇಟ್ಕೋಬೇಕಾಗತ್ತೆ. ನೋಡಿ, ತೋರಿಸ್ತಾ ಇದ್ದೀನಲ್ವ, ತುಂಬ ಗಟ್ಟಿಯಾಗೂ ನಾದ್ಕೊಂಡಿಲ್ಲ, ತುಂಬ ಸ್ಮೂತಾಗೂ ಇಲ್ಲ, ಮೀಡಿಯಮ್ ಆಗಿದೆ. ನೋಡಿ, ತೋರಿಸ್ತಿದ್ದೀನಲ್ವ, ಸೇಮ್ ಚಪಾತಿ ಹಿಟ್ಟಿಗೆ ನಾದ್ಕೋತೀವಲ್ವ ಆ ಥರ ನಾದ್ಬಿಟ್ಟು ಇವಾಗ ಇದನ್ನು ಒಂದು ನೈಟ್ ಫುಲ್ಲು ಹಾಗೆ ನೆನೆಗೆ ಬಿಟ್ಬಿಡಿ. ನೀವು ಬೆಳಿಗ್ಗೆ ಮಾಡ್ತಾಯಿದ್ರೆ ನೈಟ್ ನಾದಿಟ್ಕೋಬೇಕು, ಅಥವಾ ನೈಟ್ ಮಾಡಬೇಕು ಅಂದ್ಕೊಂಡ್ರೆ ಬೆಳಗ್ಗೆನೇ ನಾದಿಟ್ಕೋಬೇಕು ಈ ಥರ. ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ನೆನೆಗೆ ಬಿಟ್ಬಿಡಿ. ಇವಾಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಸ್ಟವ್ ಹಚ್ಕೊಳ್ಳಿ. ಸ್ಟವ್ ಹಚ್ಕೊಂಡ್ಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿ ಚೆನ್ನಾಗಿ ಕಾದ ನಂತರ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಕರಿಯಕ್ಕೆ ಬೇಕಾಗುವಷ್ಟು ಎಣ್ಣೆ. ಇದನ್ನು ಕರಿಯೋಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ, ಆವಾಗಲೇ ಚೆನ್ನಾಗಿ ಉಬ್ಬಿ ಬರುತ್ತೆ. ಇವಾಗ ಇದು ಎಣ್ಣೆ ಕಾಯ್ತಾ ಇರಲಿ, ಅಷ್ಟೊತ್ತಿಗೆ ನಾವು ವಡೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ನಿನ್ನೆ ನೈಟು ನೆನೆಸಿಟ್ಟಿದ್ದ ಹಿಟ್ಟು ನಾದ್ಕೊಂಡು ಇವಾಗ ಬೆಳಗ್ಗೆ ಮಾಡ್ತಾಯಿದ್ದೀನಿ. ನಿನ್ನೆ ಒಂದು 9-10 ಗಂಟೆ ಸುಮಾರು ನಾದಿಟ್ಕೊಂಡಿದ್ದೆ. ಇವಾಗ ಬೆಳಗ್ಗೆ 9 ಗಂಟೆಗೆ ಮಾಡ್ತಾಯಿದ್ದೀನಿ. ಇನ್ನು ಬೇಗನೂ ಮಾಡ್ಕೋಬೋದು, ಏನು ಪರವಾಗಿಲ್ಲ, ನೆಂದಿರುತ್ತೆ. ಒಂದು 7 ರಿಂದ 8 ತಾಸು ನೆನೆದ್ರೆ ಸಾಕು. ಇವಾಗ ಒಂದ್ಸರಿ ಇದನ್ನ ಚೆನ್ನಾಗಿ ಮಿದ್ಕೊಂಡಿದ್ದೀನಿ. ನೋಡಿ, ಕಡುಬು ಮಾಡುವಾಗ ಹಿಟ್ಟು ಮಿದ್ಕೋತೀವಲ್ವ ಆ ಥರ. ಇವಾಗ ನೋಡಿ, ಈ ಥರ ಸಣ್ಣದಾಗಿ ಉಳ್ಳೆಗಳು ಮಾಡಿಟ್ಕೊಂಡಿದ್ದೀನಿ. ಚಪಾತಿ ಉಳ್ಳೆಗಿಂತ ಸ್ವಲ್ಪ ಚಿಕ್ಕದು. ಎಣ್ಣೆ ಖಾಲಿಯಾಗಿರುತ್ತಲ್ವ, ಅದ್ರದ್ದು ಪ್ಯಾಕೆಟ್ ಇರುತ್ತಲ್ವ, ಅದನ್ನು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಅದಕ್ಕೇ ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ಕೊಂಡು ಮತ್ತೆ ಒಂದು ಉಳ್ಳಿ ತೊಗೊಂಡು ಈ ಥರ ಕೈಯಿಂದನೇ ದೊಡ್ಡದಾಗಿ ಮಾಡ್ತಾಯಿದ್ದೀನಿ. ನೋಡಿ, ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೋದು. ಆಮೇಲೆ ಇದನ್ನು ಈ ಥರ ಕೈಯಿಂದ ಲಟ್ಸುವಾಗ ಅಂಚಿ ಎಲ್ಲ ತೆಳ್ಳಗೆ ಮಾಡ್ಕೋಬೇಕು. ಮಿಡ್ಲಲ್ಲಿ ಸ್ವಲ್ಪ ದಪ್ಪ ಆಗಿರಬೇಕು, ಆವಾಗಲೇ ಚೆನ್ನಾಗಿ ಉಬ್ಬಿ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಎಳ್ಳು ಹಚ್ತಾ ಇದ್ದೀನಿ. ಎಳ್ಳು ಎಕ್ಸ್ಟರ್ನಲ್ಲು, ನಿಮ್ಗೆ ಬೇಕಂದರೆ ಹಚ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು.
ಎಳ್ಳು ಹಚ್ಚೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಎಳ್ಳು ಇಷ್ಟಪಡಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಗೆ ಇದು ಎಣ್ಣೆನ ಜಾಸ್ತಿ ಹೀರ್ಕೊಳ್ಳಲ್ಲ. ಈಗ ಎಣ್ಣೆ ಐಟಮ್ ಯಾರು ಇಷ್ಟಪಡಲ್ವೋ ಅವ್ರು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಗೊತ್ತೇ ಆಗೋಲ್ಲ ಎಣ್ಣೆಲಿ ಕರೆದಿರೋದು ಅಂತ. ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ವಲ್ವ, ಅದು ಎಣ್ಣೆ ಕಾದಿದೆ. ಇವಾಗ ಅದಕ್ಕೇ ಪುರಿ ಹಾಕ್ಬಿಟ್ಟು ಈ ಥರ ಮೇಲ್ಗಡೆ ಎಲ್ಲ ಎಣ್ಣೆ ಹಾಕ್ಕೊಂಡು ಒಂದು ಸರಿ ಲೈಟಾಗಿ ಚಮಚೆಯಿಂದ ಪ್ರೆಷರ್ ಹಾಕಿ ಅವಾಗೆ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ ತೋರಿಸ್ತಾ ಇದ್ದೀನಲ್ವ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಇವಾಗ ಮತ್ತೆ ತಿರುವಿ ಹಾಕ್ಬಿಟ್ಟು ಆ ಸೈಡು ಇನ್ನೊಂದು ಸೈಡು ಸಹ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಕೆಳಗಡೆ ಭಾಗನೂ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಇದನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ಇನ್ನೂ ಒಂದು ಮಾಡಿ ತೋರಿಸ್ತೀನಿ ನೋಡಿ. ಕವರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಇವಾಗ ಒಂದು ಉಳ್ಳಿ ತೊಗೊಂಡು ಈ ಥರ ರೌಂಡಾಗಿ ಮಾಡಿ ಇಟ್ಕೊಳ್ಳಿ. ಅದನ್ನ ಕೈಯಿಂದನೇ ಚೆನ್ನಾಗಿ ಒತ್ತುತ್ತಾ ದೊಡ್ಡದಾಗಿ ಮಾಡ್ಕೊಳ್ಳಿ. ಫಸ್ಟು ಹಂಚಿ ಎಲ್ಲ ಚೆನ್ನಾಗಿ ಒತ್ಬಿಟ್ಟು ತೆಳ್ಳಗೆ ಮಾಡ್ಕೊಳ್ಳಿ. ಮಿಡ್ಲಲ್ಲಿ ಸ್ವಲ್ಪ ದಪ್ಪನೇ ಇರಲಿ, ಆವಾಗಲೇ ಚೆನ್ನಾಗಿ ಉಬ್ಬಿ ಬರುತ್ತೆ. ಇವಾಗ ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ತೆಳ್ಳಗೆ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಮೇಲ್ಗಡೆ ಎಳ್ಳು ಹಚ್ಕೊತಾ ಇದ್ದೀನಿ. ಎಳ್ಳು ಎಕ್ಸ್ಟ್ರನಲ್ಲು ನಿಮ್ಗೆ ಬೇಕಂದರೆ ಹಚ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಇದನ್ನು ಕಾದಿರೋವಂಥ ಎಣ್ಣೆಗೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಈ ಥರ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಪ್ರೆಷರ್ ಕೊಡ್ತಾ ಇದ್ದೀನಿ. ಅವಾಗೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಇವಾಗ ಮತ್ತೆ ಅದನ್ನು ಉಲ್ಟಾ ಮಾಡಿಕೊಂಡು ಇನ್ನೊಂದು ಸೈಡು ಸಹ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಹಾಗೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ. ಹಾಗೆ ಇದು ತುಂಬ ಹೆಲ್ದಿ ಫುಡ್ಡು. ಇದನ್ನು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಕೂಡ ಆಗೋಲ್ಲ. ಹಾಗೆ ಎಣ್ಣೆ ಪದಾರ್ಥ ಇಷ್ಟಪಡದೇ ಇರೋರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.